ತೊಲಗಲಿ ಜೋಗಿಸೀನ ತೊಲಗಲಿ 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 ಕೆ ಮಂಜು ತೊಲಗಲಿ 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 ಕೆ ಮಂಜು ಕೇಳಿ ಕೆ ಮಂಜ ಕೇಳಿ ಕೆ ಮಂಜ ಕೇಳಿ ಜೋಗಿಸಿನ ಕೇಳಿ ಜೋಗಿಸಿನ ಕೇಳಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಪೊಲೀಸರ ಮೇಲೆ ಹಲ್ಲೆ ಮಾಡಿದಕ್ಕಂತ ರೌಡಿ ಶೀಟರ್ಗಳನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ರೌಡಿ ಶೀಟರ್ಗಳನ್ನ ಬೇಕೇ ಬೇಕು ಬೇಕೇ ಬೇಕು. ಮೇಡಮ್ ಇಲ್ಲಿ ನನಗೆ ಯಾಕಂದ್ರೆ ಈಗ ಭಾರತ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಅಡಿಯಲ್ಲಿ ಹೆಣ್ಮಕ್ಳಿಗೆ 33% ಮೀಸಲಾತಿ ಕೊಡ್ತಾ ಇದ್ರು. ಆ ಮೀಸಲಾತಿನೂ ಕೊಡಬಾರ್ದು ಅಂತ ಕೆಲವು ಮಾಡ್ಬಿಟ್ರು. ಅದು ಕಾನೂನು ಚೌಕಟ್ಟು ನಾವೇನು ಮಾಡಕ್ಕಾಗಲ್ಲ. ಆ ಒಂದು ಅಡಿಯಲ್ಲಿ ಒಂದು ಹೆಣ್ಮಗು ಆಗಿ ಒಂದು ಹೆಣ್ಮಕ್ಳು ಬರೋ ಹೋರಾಟ ಮಾಡೋಂಥ ಒಂದು ಹೆಣ್ಮಗು ಮೇಲೆ ಹೋಗ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಾರೆ ಅಂತ ಕಾನೂನಲ್ಲಿ ಅದು ಅರ್ಥ ಆಗಿದೆ. ಆಮೇಲೆ ಎಲ್ಲ ಪ್ರೂಫ್ ಇದೆ. ಪಕ್ಕದಲ್ಲಿ ಇದಾರಲ್ಲ ನಮ್ ಶರವಣ ಅಂತ ಹೇಳಿ ಇವ್ರು ದಲಿತರೆ ಆದ್ರೂ ಅವ್ರು ನಿಮ್ಮಪ್ಪ ತಿಂಗಳಿಗೆ ಬರ್ತಾರೆ. ಇವ್ರ ಮಿಸ್ಸಸ್ 15-20 ವರ್ಷ ಆಗೋದು ಮದ್ವೆ ಆಗಿ ಹೋಗಿ ಮದ್ವೆ ಗಂಡ ಎಸ್ ಆದ್ಮೇಲೆ ಅವ್ರು ಹೆಂಡ್ತಿನ ಅದೇ ಆಗ್ಬೇಕು ಬೇರೆ ಆಗ್ಬೇಕಂತಿದ್ದಿಲ್ಲ ಅಲ್ಲಿ. ಅದ್ರೆಲ್ಲ ಡಾಯಮಂಡ್ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟು ಎಸ್ಸಿಗೆ ಇದು ಮಾಡ್ಬಿಟ್ರೆ ಅದು ತಪ್ಪಲ್ಬೋದು. ಕಾನೂನು ಚೌಕಟ್ಟಲ್ಲಿ ಇದೆಯಾ ಅದು? ಅವ್ರ ಹೆಂಡತಿ ಪಾಪ ಅದನ್ನ ನಾನು ಕಟ್ಕೊಂಡಿದ್ಕೋಸ್ಕರ ನನ್ನ ಹೆಂಡತಿ ಮೇಲೆ ಅಟ್ರಾಸಿಟಿ ಕೇಸ್ ಆಯ್ತು ಅಂತ ಹೇಳಿ. ಮೇಡಮ್ ಈಗ ಹೋರಾಟದ ಮೂಲಕ ನಮ್ಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗ್ಲಿಲ್ಲ ಮತ್ತೆ ಹೋರಾಟ ಮಾಡೇ ಮಾಡ್ತೀವಿ. ಈಗ ಏನು ಇವ್ರ ಮೇಲೆ ಸುಳ್ಳು ಕೇಸ್ ಕೊಟ್ಟಾರೋ ಅದು ರದ್ದಾಗಬೇಕು. ಅಲ್ಲಿ ಜೋಗಿ ಸೀನೊಬ್ಬನು ಮಚ್ಚೂರು ಲಾಂಗ್ಲ್ ಇಟ್ಕೊಂಡು ಜೋಗಿ ತರ ಅವತಾರಗಳು ಮಾಡ್ತಾನೆ. ಅವ್ನು ಗಡಿಪಾರು ಮಾಡಿಸ್ಬೇಕು, ಗುಂಡ ಕಾಯ್ದೆ ಆಗ್ಬೇಕು, ಅವ್ರ ಫ್ಯಾಮಿಲಿ ಗಡಿಪಾರು ಮಾಡಿಸ್ಬೇಕಲ್ಲಿ. ಆಗಿದೆ ಕೊಟ್ರು ಆಮೇಲೆ ಅವ್ರ ಆಪೋಸಿಟ್ ಇನ್ನೊಂದು ಕೌಂಟರ್ ಕೊಟ್ಟು ಮಾಡಿಸ್ತಾರೆ. ಆ ಕೌಂಟರ್ ಅವ್ರು ನಿಂತವ್ರೆ. ಈ ಕೆಲ್ಸಕ್ಕೆ ಬಾರದ ಹೋರಾಟಗಾರ ನಿಂತವ್ರೆ. ಅವ್ರ ವಿಚಾರದಿಂದ ಹೇಳಕ್ ಹೋಗ್ಬಾರ್ದು. ನನ್ಗೆ ನಾಚಿಕೆ ಆಗ್ತದೆ. ನಾನು ಹೋರಾಟಗಾರನಾಗಿ ಇನ್ನೊಬ್ಬರ ಮೇಲೆ ಹೇಳಕ್ ಹೋಗ್ಬಾರ್ದು. ನಾವು ಅದೊಂದ್ರ ನಮ್ಗೆ ಬೇಸರ ಆಗ್ತದೆ. ಅವೆಲ್ಲ ಹೇಳಿದ್ರೆ ಏನಪ್ಪ ಇವ್ರು ಮುಂದಾಜನ ಹಿಂಗ್ ಮಾತಾಡ್ತಾರೆ ಅಂತ ನಮ್ಗೆ ಮಾತಾಡಕ್ ಅವ್ರಾಗ ಅರ್ಥ ಮಾಡ್ಕೊಂಡು ದೂರ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊ ಅವ್ರ ಕಾನೂನಲ್ಲೇ ನಾವು ನೀತಿ ನಿಯತಾಗಿ ಓಡಾಡ್ತಾ ಇದೀವಿ. ಸೊ ಪ್ರತಿಯೊಬ್ಬರಿಗೂ ಒಂದು ಬುಕ್ ತಗೋದ್ರೂ ಅವ್ರಿದ್ರಲ್ಲೇ ಬರೋದು. ಸೊ ನೀವು ಯಾವ ರೀತಿ ನೀತಿ ನಿಯತ್ತು ಕಾನೂನು ಪರವಾಗಿ ಈಗ ಇಷ್ಟೊಂದು ತಾವ್ ಹೇಳಿದ್ರಲ್ಲ ಕಾನೂನು ನಡೆಯಲ್ಲ. ನಾನು ನಡೆಯೋದು ಕಾನೂನು ಬಿಟ್ಟು ಯಾವ್ದು ನಡೆಯಕ್ ಸಾಧ್ಯವಿಲ್ಲ. ಈಗ ಅಧಿಕಾರ ಇದೆ ಅನ್ಬಿಟ್ಟು ಮಾಡ್ಕೊಂಡು ಅವ್ರ ಕಡೆ ಬಾಬಾ ಸಾಹೇಬ್ ಅಧಿಕಾರ ಒಂದೇ ಇರೋದಿಲ್ಲ. ಬೇರೆ ಅಧಿಕಾರ ಯಾವ ಅಧಿಕಾರನೂ ಇಲ್ಲ. ಯಾವ್ದೇನು ರಾಜ್ಯಪಾಲರಾಗಿದ್ದಾಗ ಯಾವ್ದು ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕಾರ ಒಂದೇ ಇರೋದಿಲ್ಲ. ನಮ್ಮ ಸಂಘಟನೆ ಕಾರ್ಯಕರ್ತರು ಆಮೇಲೆ ನಮ್ಮ ಒಂದು ಈ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷ 100% ನಿಲ್ಲಬೇಕು. ಅವ್ರು ನ್ಯಾಯ ಕೊಡೋದು ಎಲ್ಲ ನಿಮ್ ಕಡೆ ಎಲ್ಲಾ ಸಂಘಟನೆಯವರು ಕಾಪಾಡ್ಕೊಳ್ಳೋದೆಲ್ಲ. ಇವ್ರ ಮೇಲೆ ಉಲ್ಟಾ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕೋರಲ್ಲ. ACP ಸಸ್ಪೆಂಡ್ ಮಾಡಕಂತ ಬಿಡಲ್ಲ ನಾನು. ಅವ್ರು ಸಸ್ಪೆಂಡ್ ಆಗ್ಬೇಕು. ಸಸ್ಪೆಂಡ್ ಮಾಡೇ ಮಾಡಿಸ್ತೀನಿ. ಕಾನೂನು ಚೌಕಟ್ಟಲ್ಲಿ ಇದು ಮಾಡೋದು. ನಮ್ಮ ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕೇಸ್ ಸಮಿತಿ. ಶರವಣ ಅವರು ನಮ್ಮ ರಾಜ್ಯ ಅಧ್ಯಕ್ಷರು ಕಾರ್ಮಿಕ ಘಟಕದಲ್ಲಿ ಇದ್ದಾರೆ. ಆಮೇಲೆ ಆಯಮ್ಮ ಬಂದು ನಮ್ಮ ಸಿಸ್ಟರ್ ಆಗಬೇಕು ಭಾಗ್ಯ ಮೇಡಮ್ ಅವರು ಅಂತೇಳಿ ಅವರು ನಮ್ಮ ಒಂದು ದಲಿತ ಭೂರಾಷ್ಟ್ರೀಯ ವೇದಿಕೆಯಲ್ಲಿ ಅವರು ರಾಜ್ಯಾಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದೀರಿ. ಈಗ ಆ ಮಗು ಮೇಲೆ ಒಂದು ಇದಾಗಿರೋದ್ರಿಂದ ನಾವು ಖಂಡಿಸ್ತೀವಿ. ಕಾನೂನು ಚೌಕಟ್ಟಲ್ಲಿ ಏನಿದೆ ನೀವು ಕಾನೂನು ಚೌಕಟ್ಟಲ್ಲಿ ನೀವು ಕೆಲಸ ಮಾಡಿ. ಕಾನೂನು ಇದ್ದಾಗ ನಾವು ನಡೆಯೋರಲ್ಲ. ಕಾನೂನು ತಪ್ಪು ಮಾಡಿ ನೀವು ಅವ್ರ ಮೇಲೆ FIR ಮಾಡೋದನ್ನ ನೀವು ಸಸ್ಪೆಂಡ್ ಆಗ್ಲೇಬೇಕು. ನಿಮ್ ನಾಗಂಟ ನಾವು ಬಿಡಕ್ ನಮ್ ಕೈಲಿ ಆಗ್ತಾ ಇಲ್ಲ. ಹೋರಾಟದ ಮೂಲಕ ಆಗ್ಬೇಕು. ಈ ವಿಚಾರಕ್ಕೆ ಮಾಧ್ಯಮದವರು ನಮ್ ಸಹಾಯ ಮಾಡಿ ಈ ವಿಚಾರನ ಪ್ರಚಾರ ಮಾಡಿ ನ್ಯಾಯ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದೀವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್.